ಬಹಳಷ್ಟು ಜನರ ಪ್ರಾರ್ಥನೆ ಈಗ ಫಲಿಸಿದೆ. ಕೇರಳದ ಶರಣ್ಯ ಜೀವಂತವಾಗಿ ಪತ್ತೆಯಾಗಿದ್ದಾಳೆ. ತಡಿಯಂಡಮೋಲ್ ಟ್ರೆಕ್ಕಿಂಗ್ಗೆ ಹೋಗಿರುವಂತಹ ಸಂದರ್ಭದಲ್ಲಿ ನಾಪತ್ತೆಯಾಗಿದ್ದು ಶರಣ್ಯ 4 ದಿನಗಳ ಕಾಲ ಹುಡುಕಾಟವನ್ನು ನಡೆಸಿದ ಬಳಿಕ ಈಗ ಸುರಕ್ಷಿತವಾಗಿ ಶರಣ್ಯ ಸಿಕ್ಕಿದಾಳೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬೆಟ್ಟದ ತಪ್ಪಲಿನ ಕುಡಿಯ ಜನಾಂಗದ ಯುವಕರಿಗೆ ಈ ಶರಣ್ಯ ಸಿಕ್ಕಿದಾಳಂತೆ. ಶರಣ್ಯ ಅವರ ಆರೋಗ್ಯ ಚೆನ್ನಾಗಿದೆ, ಯಾವುದೇ ಕಾರಣಕ್ಕೇನು ತೊಂದರೆ ಆಗಿಲ್ಲ ಅಂತ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈಗಾಗಲೇ ಅರಣ್ಯದಿಂದ ಆ ಶರಣ್ಯರನ್ನು ಕರೆತರುವಂತಹ ಕೆಲಸವನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಶರಣ್ಯ ಪತ್ತೆಯಾಗಿರುವಂತಹ ಮಾಹಿತಿಯನ್ನು ಸ್ವತಃ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಹಂಚಿಕೊಂಡಿದ್ದಾರೆ. ಆ ಮೂಲಕವಾಗಿ 4 ದಿನಗಳ ಹಿಂದೆ ಕಣ್ಮರೆಯಾಗಿರುವಂತಹ ಶರಣ್ಯ ಎಲ್ಲಿ ಹೋಗಿದ್ದಾಳೆ, ಏನಾಗಿದೆ ಅನ್ನುವಂತಹ ವಿಚಾರ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈಗ ನೀವು ಎಕ್ಸ್ಕ್ಲೂಸಿವ್ ಫೋಟೋ ಮತ್ತು ದೃಶ್ಯಾವಳಿ ಎರಡನ್ನೂ ನೋಡ್ತಾ ಇದ್ದೀರಾ ನೀವು. ಶರಣ್ಯ ಅವಳನ್ನು ಅಲ್ಲಿರುವಂತಹ ಒಂದು ಜನಾಂಗ, ಆ ಜನಾಂಗದ ಕುಡಿಯ ಅನ್ನುವಂತಹ ಜನಾಂಗ ಬೆಟ್ಟದ ತಪ್ಪಲಿನಲ್ಲಿ ಇರ್ತಾರೆ ಅವರು. ಆ ಕುಡಿಯ ಜನಾಂಗದ ಯುವಕರಿಗೆ ಆ ಯುವತಿ ಕಾಣಸಿಗ್ತಾಳೆ. ಆ ಯುವತಿ ಕಾಣಸಿಕ್ಕ ತಕ್ಷಣವೇ ಆ ಯುವಕರು ಅವಳನ್ನ ಸೇಫಾಗಿ ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದಮೇಲೆ ಈಗ ಯಾವಾಗ ಮಾಹಿತಿ ಗೊತ್ತಾದ ತಕ್ಷಣ ಶರಣ್ಯಳನ್ನು ಕರ್ಕೊಂಬರುವಂತಹ ಕೆಲಸವನ್ನು ಈಗ ಅರಣ್ಯ ಇಲಾಖೆಯ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಕುಡಿಯ ಅನ್ನುವಂತಹ ಜನಾಂಗದ ಕೈಯಲ್ಲಿ ಸಿಕ್ಕಿರುವಂತಹ ಕಾರಣಕ್ಕಾಗಿ ಯಾವುದೇ ತೊಂದರೆ ಆಗಿಲ್ಲ. ಭಾಳಷ್ಟು ಜನ ಏನಂತ ಇದ್ರು, ಎಲ್ಲೋ ಕಾಡಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ, ಏನಾಗಿರುತ್ತೋ ಏನೋ ಅನ್ನುವಂತಹ ಆತಂಕ ಇತ್ತು. ಸ್ವತಃ ಅವರ ಕುಟುಂಬಸ್ಥರಿಗೂ ಸಹ ಆತಂಕ ಇತ್ತು. ಒಟ್ಟು 9 ಜನ ಸೇರಿಕೊಂಡು ಚಾರಣಕ್ಕೆ ಹೋಗಿರ್ತಾರೆ. ಆ 9 ಜನರಲ್ಲಿ ಈ ಶರಣ್ಯ ಒಬ್ಬಳು. ಆ 9 ಜನರ ಪೈಕಿಯಲ್ಲಿ ಈ ಶರಣ್ಯ ಆ ಗ್ರೂಪಿಗೆ ಸೇರಿಕೊಂಡಿರ್ತಾಳೆ. ಹಾಗಂದ ತಕ್ಷಣ 9 ಜನ ಪರಿಚಯ ಇದ್ದವರಲ್ಲ, ಬೇರೆ ಬೇರೆ ಎಲ್ಲರೂ ಸಹ ಸೇರಿಬಿಟ್ಟು ಹೋಗಿರುವಂತಹ ಟ್ರೆಕ್ಕಿಂಗ್ ಅದು. 4 ದಿವಸಗಳ ಹಿಂದೆ ಅಂದರೆ ಗುರುವಾರ ದಿವಸ ಕಣ್ಮರೆಯಾಗಿರ್ತಾಳೆ. ಗುರುವಾರ ದಿವಸ ಕಣ್ಮರೆಯಾಗಿ ಈ ಟ್ರೆಕ್ಕಿಂಗ್ ಬಗ್ಗೆ ಹೇಳೋದಾದರೆ ನಿಮಗೆ ಈ ತಡಿಯಂಡಮೋಲು ಕರ್ನಾಟಕದ ಅತಿ ಎತ್ತರದ ಪರ್ವತಗಳಲ್ಲಿ 3ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಅದರ ಜೊತೆಗೆ ನೈಸರ್ಗಿಕವಾಗಿ ತನ್ನ ಸೊಬಗನ್ನು ಇಟ್ಕೊಂಡಿರುವಂತಹ ಟ್ರೆಕ್ಕಿಂಗ್ ಪ್ಲೇಸ್ ಇದು. ಭಾಳಷ್ಟು ಜನ ಹೋಗ್ತಾರೆ. ಆದರೆ ಇವಳು ಹೇಗೆ ತಪ್ಪಿಸ್ಕೊಂಡು ಹೇಗೆ ಆ ಜನರ ಕೈಯಲ್ಲಿ ಸಿಗಾಕೊಂಡ್ಲು, ಅದಾದಮೇಲೆ 4 ದಿವಸಗಳ ಕಾಲ ಯಾಕೆ ಹೊರಗಡೆ ರೀಚ್ ಆಗೋದಕ್ಕಾಗಿಲ್ಲ, ಇದೆಲ್ಲದರ ಬಗ್ಗೆಯೂ ಸಹ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ.